ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಶುಭೋದಯ. ನಿನ್ನೆ ದಿನ ನಾನೊಂದು ಸ್ಟೇಟಸ್ ಅಪ್ಡೇಟ್ ಮಾಡಿದ್ದೆ. ಅದು ಈ ಜಾತಿ ಸೂಚಕ ಹೆಸರುಗಳೇನಿವೆ ಆ ಹೆಸರುಗಳಿಂದಾಗುವ ಪರಿಣಾಮ. ನನ್ನಂಥ ಅವರಿಗೆ, ಮೇಲ್ಜಾತಿಯಲ್ಲಿ ಹುಟ್ಟಿದವರಿಗೆ ಜಾತಿ ಸೂಚಕ ಹೆಸರುಗಳೇನಿವೆ ಅದು ಲಾಭದಾಯಕವಾಗಿರ್ತವೆ. ಅದೇ ಕೆಳವರ್ಗದಲ್ಲಿ ಹುಟ್ಟಿದ ಜನರಿಗೆ ಜಾತಿ ಸೂಚಕ ಹೆಸರುಗಳು ಅವರಿಗೆ ಮಾರಕವಾಗ್ತವೆ. ಅದು ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ ಅನ್ನುವ ಮಾತನ್ನು ಹೇಳಿದ್ದೆ. ಈ ಬಗ್ಗೆ ಚರ್ಚೆ ಮಾಡುವುದಕ್ಕೆ ತುಂಬ ಆಳವಾದ ಅಧ್ಯಯನ ಬೇಕು. ಅದರ ಜೊತೆಗೆ ಅದನ್ನು ನೋಡುವ ಒಂದು ನಿಸ್ಪೃಹ ಮನಸ್ಥಿತಿ ಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಇಂಥದ್ದು ಹಾಕಿದವಾಗ ಇದೆಲ್ಲ ವಿವರಿಸೋಕ್ಕೆ ಸಾಧ್ಯ ಆಗಲ್ಲ. ಆದರೆ ಹಲವು ಸ್ನೇಹಿತರು ಬಂದು ಅದಕ್ಕೆ ಪ್ರತಿಕ್ರಿಯೆ ನೀಡಿದರು. ಪ್ರತಿಕ್ರಿಯೆ ನೀಡಿದವರಿಗೆಲ್ಲ ನಾನು ಕೃತಜ್ಞನಾಗಿದ್ದೇನೆ. ಈ ಪ್ರತಿಕ್ರಿಯೆ ನೀಡಿದವರಲ್ಲಿ ಬಹಳಷ್ಟು ಜನ ನನ್ನನ್ನು ಟೀಕಿಸಿದ್ದಾರೆ. ಅದು ಅವರ ಹಕ್ಕು, ನನ್ನ ಆಕ್ಷೇಪ ಇಲ್ಲ. ಹೀಗೆ ಟೀಕೆ ಮಾಡಿದವ್ರದ್ದು, ನಿನ್ನ ಹೆಸರಿನ ಮುಂದೆ ಭಟ್ಟ ಅಂತಿದೆ, ಭಟ್ಟ ಅನ್ನೋದು ಕಿತ್ತಾಕು, ನೀನು ಎಷ್ಟು ಜನರಿಗೆ ಕೆಲಸ ಕೊಟ್ಟಿದೀಯಾ ಹಿಂದುಳಿದ ವರ್ಗದವರಿಗೆ ಅನ್ನುವ ಪ್ರಶ್ನೆಗಳು. ಇದಕ್ಕೆಲ್ಲ ಉತ್ತರ ನೀಡಬೇಕಾದ್ದು ನನ್ನ ಕರ್ತವ್ಯ ಅಂತ ನಾನು ನಂಬಿದ್ದೇನೆ. ನನ್ನ ಹೆಸರಿನ ಮುಂದೆ ಭಟ್ಟ ಅಂತ ಬಂದಿದ್ದೇನಿದೆ ಅದು ನನ್ನ ಅಪ್ಪ ಅಮ್ಮ ನನ್ನ ಜಾತಿ ಕೊಟ್ಟ ಕೊಡುಗೆ. ಅದನ್ನು ತೆಗೆದು ಹಾಕಬೇಕು ಅಂತ ನನಗೆ ಅನಿಸಿಲ್ಲ. ಯಾಕೆಂದರೆ ಜಾತಿ ಅನ್ನುವುದು ಈ ದೇಶದಲ್ಲಿ ಸತ್ಯವಾದದ್ದು, ವಾಸ್ತವವಾದದ್ದು. ಅದು ನಮ್ಮ ಹೆಸರಿನ ಮುಂದೆ ಯಾವ ಜಾತಿ ಸೂಚಕ ಹೆಸರುಗಳೇನಿವೆ ಅವೇ ನಮ್ಮನ್ನು ಆಳಬಾರದು. ದೇ ಶುಡ್ ನಾಟ್ ರೂಲ್ ಅಸ್. ಸೊ ನಾನು ಕೂಡ ಈ ಜಾತಿಯಿಂದ ಹೊರಗೆ ಬರುವುದಕ್ಕೆ ಯತ್ನ ನಡೆಸಿದ್ದೇನೆ, ಪ್ರಾಮಾಣಿಕವಾದ ಯತ್ನವನ್ನು ನಡೆಸಿದ್ದೇನೆ. 80ರ ದಶಕದಲ್ಲೇ ನಾನು ಬಂಡಾಯ ಸಾಹಿತ್ಯ ಸಂಘಟನೆಯಲ್ಲಿದ್ದವನು. ಆಗ ನಾನು ವಿದ್ಯಾರ್ಥಿ. ಸೊ ನಾನು ಆ ಸಂದರ್ಭದಲ್ಲೇ ನಮ್ಮೂರಿನಲ್ಲೇ ನಾವು ಬಂಡಾಯ ಸಾಹಿತ್ಯ ಸಂಘಟನೆಯನ್ನು ಇದು ಮಾಡಿದ್ವಿ. ಜಾತಿ ಸೂಚಕವಾದಂಥ ಜನಿವಾರವನ್ನು ಎಂದು ತೆಗೆದುಹಾಕಿದವನು ನಾನು. ಸೊ ಇದನ್ನೆಲ್ಲ ನನ್ನ ಬಗ್ಗೆ ನಾನು ಬಡಾಯಿ ಕೊಚ್ಚಿಕೊಳ್ಳಬೇಕಾಗಿರಲಿಲ್ಲ. ಆದರೆ ಜಾತಿಯನ್ನು ಮೀರುವ ಯತ್ನ ಏನಿದೆ ಅದನ್ನು ಸತತವಾಗಿ ನಡೆಸಿದವನು ನಾನು. ಆದರೆ ಸಮಾಜ ನನ್ನನ್ನು ಹಾಗೆ ಗುರುತಿಸುತ್ತೆ. ನಾನು ಸಮಾನತೆಯಲ್ಲಿ ನಂಬಿಕೆ ಇಟ್ಟಂಥವನು. ಈ ಸಮಾಜದಲ್ಲಿ ಸಮಾನತೆ ಇರಬೇಕು ಅಂತ ನಂಬಿದವನು. ಗಾಂಧಿ, ಅಂಬೇಡ್ಕರ್, ಲೋಹಿಯಾ ಇಂಥವರ ಪ್ರಭಾವ ನನ್ನ ಮೇಲೆ ಆಗಿದೆ. ಅವರ ಪ್ರಭಾವದಿಂದ ನನ್ನ ಬದುಕಿನ ನಂಬಿಕೆಯ ಸೌಧವನ್ನು ಕಟ್ಟಿಕೊಂಡವನು ನಾನು. ಆದ್ದರಿಂದ ಏನನ್ನು ಹೇಳೋದಕ್ಕೆ ನನಗೆ ಹಿಂಜರಿಕೆ ಇಲ್ಲ. ನನಗೆ ಏನು ಅನಿಸುತ್ತೋ ಅದನ್ನು ಯಾವುದೇ ಮುಚ್ಚುಮರೆ ಇಲ್ಲದೆ ಹೇಳ್ತಾ ಇದ್ದೀನಿ. ನಾನು ಹೇಳಿದೆ, ಈ ಜಾತಿ ಸೂಚಕ ಶಬ್ದಗಳು ಏನಿರ್ತವೆ ನಮ್ಮ ಹೆಸರಿನ ಮುಂದೆ ಅದು ಹಲವು ರೀತಿಯ ಸಮಸ್ಯೆಗಳನ್ನು ಸೃಷ್ಟಿಸುತ್ತೆ ಅಂತ. ಒಬ್ಬ ದಲಿತನಿಗಿರುವುದಂತೂ ಇನ್ನೂ ಯಾಕೆಂದರೆ ಈ ಸಮಾಜದಲ್ಲಿ ಇನ್ನೂ ಕೂಡ ದಲಿತರನ್ನು ದೇವಸ್ಥಾನದ ಒಳಗೆ ಬಿಡಲ್ಲ, ಹೋಟೆಲ್ ಒಳಗೆ ಬಿಡಲ್ಲ. ಸೊ ಅಂದ ತಕ್ಷಣ ಅವನನ್ನು ಜಾತಿ ಸೂಚಕ ಕರೆದುಬಿಟ್ಟು ಹೊರಗೆ ನಿಲ್ಲಿಸುವ ಅಪಾಯ ಇದೆ. ಮೇಲ್ಜಾತಿಯವರಿಗೆ ಇದು ಒಂದು ರೀತಿಯಲ್ಲಿ ಲಾಭದಾಯಕವಾದದ್ದು ಅಂತ. ಭಾಳಷ್ಟು ಜನ ನೀವು ಈ ಗ್ರಾಮಾಂತರ ಪ್ರದೇಶದಲ್ಲಿ ನೋಡಿದರೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಸುಮ್ಮನೆ ನೀವು ಯಾವ ಪೈಕಿ ಅಂತ, ಅಂದರೆ ಯಾವ ಪೈಕಿ ಅಂದರೆ ನೀವು ಯಾವ ಜಾತಿ ಅಂತ. ಅದರ ಮೇಲೆ ಅವರ ಮುಂದಿನ ವ್ಯವಹಾರಗಳು ಇನ್ನೊಂದು ಡಿಸೈಡ್ ಆಗ್ತವೆ. ಮನಸ್ಸಿನ ಒಳಗಡೆ ಇದು ಮನಸ್ಸಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಅಂತ. ಸೊ ನಾನು ಯಾವ ರೀತಿ ಅಂತ ಅಂದರೆ, ನಾನು ಇದನ್ನು ಮೀರುವುದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಮೇಲ್ಜಾತಿಯವರು ಯೋಚನೆ ಮಾಡಬೇಕು. ಇದು ಮಾನಸಿಕ ಸ್ತರದಲ್ಲಿ ನಡೆಯುವಂಥದ್ದು, ಮನಸ್ಸಿನಲ್ಲಿರುವಂಥದ್ದು. ಅದನ್ನು ಹೊರಗೆ ಬರುವುದಕ್ಕೆ ನಾವು ನೋಡಲೇಬೇಕಾಗಿದೆ. ಸೊ ನಾನು ಈ ಯತ್ನಗಳಲ್ಲಿ ನೋಡಿದ್ದೀನಿ. ನಮ್ಮಂಥವರ ಸಮಸ್ಯೆ ಈ ಎರಡು ರೀತಿಯದಾಗಿರುತ್ತೆ. ನಾವು ಮಾತನಾಡುವಾಗ ಸಮಾನತೆಯ ನಂಬಿಕೆ ಇಟ್ಟು
ಸಮಾನತೆಯ ಸಮಾಜದ ಕನಸನ್ನು ಕಂಡಾಗ ನನ್ನಂಥವರು ಒಂಥರ ಎಡಬಿಡಂಗಿ ಆಗ್ಬಿಡ್ತೀವಿ. ಮೊದಲನೇದಾಗಿ ಮೇಲ್ಜಾತಿಯ ಸಮುದಾಯಗಳು ನಮ್ಮನ್ನು ತಿರಸ್ಕರಿಸುತ್ತವೆ. ನನ್ನಂಥವರನ್ನು ಅವರು ತಮ್ಮ ವೈರಿಗಳು ಅಂತ ನೋಡ್ತಾರೆ. ಇವನು ಬ್ರಾಹ್ಮಣನಾಗಿ ಹುಟ್ಟಿ ಹೀಗೆ ಮಾಡಿದ, ಬ್ರಾಹ್ಮಣನಾಗಿ ಹೀಗೆ ಮಾಡಬಾರ್ದಾಗಿತ್ತು, ಇದು ಬ್ರಾಹ್ಮಣ್ಯಕ್ಕೆ ಅವಮಾನ ಅಂತವಾದ ಇತ್ತೀಚಿನ ವರ್ಷಗಳಲ್ಲಿ ಈ ಮನಸ್ಥಿತಿ ಇನ್ನಷ್ಟು ಜಾಸ್ತಿಯಾಗಿದೆ. ಯಾಕೆಂದರೆ ಮೊದಲು ಜಾತಿ ಅನ್ನುವುದು ಆಚರಣೆಯ ಹಂತದಲ್ಲಿ ಇತ್ತು, ಅದರ ಜೊತೆಗೆ ಮಾನಸಿಕತೆ ಕೂಡ ಇತ್ತು, ಇಲ್ಲ ಅಂತ ಹೇಳಲ್ಲ ನಾನು. ಆದರೆ ಇವತ್ತು ಮಾನಸಿಕತೆ ಇನ್ನಷ್ಟು ಹೆಚ್ಚಾಗಿದೆ ಅಂತ. ಜಾತಿ ಮಾನಸಿಕ ಸ್ತರಕ್ಕೆ ಬಂದು ನಿಂತಿದೆ. ಇದು ಅಪಾಯಕಾರಿಯಾದದ್ದು. ಇದು ಇಡೀ ಸಮಾಜಕ್ಕೆ ಇದೊಂದು ಕಂಟಕಪ್ರಾಯವಾದದ್ದು ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಮ್ಮ ಸಮಸ್ಯೆ ಹೇಳಿ, ನಾವು ಯಾವ ನಂಬಿಕೆಗಳನ್ನಿಟ್ಟರೂ ಕೂಡ ಒಂದೆಡೆ ಮೇಲ್ಜಾತಿಯ ಜನ ಸಮುದಾಯ ನಮ್ಮಂಥವರನ್ನು ವೈರಿಗಳಂತೆ ಕಾಣ್ತಾರೆ, ಕೆಳ ಸಮುದಾಯದ ಜನ ನಮ್ಮನ್ನು ಪರಕೀಯರಂತೆ ಕಾಣ್ತಾರೆ. ಅವರು ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಕಡಿಮೆ. ಎಷ್ಟಂದರೂ ಇವನು ಬ್ರಾಹ್ಮಣ ಬಿಡ್ರಿ, ಅಯ್ಯೋ ಗೊತ್ತಿಲ್ವಾ ಇವ್ನ ಜಾತಿ ಅಂತ ಮಾತಾಡೋದು ಪ್ರಾರಂಭ ಮಾಡ್ತಾರೆ. ಇಂಥ ಅನುಭವ ನನಗಾಗಿದೆ. ಆದರೆ ಇದರ ನಡುವೆ ನಮಗಿರಬೇಕಾದ್ದು ಬದ್ಧತೆ ಅಂತ. ನನಗೆ ಅಂತಹ ಒಂದು ಬದ್ಧತೆ ಇರುವುದರಿಂದ ಇವೆರಡರ ನಡುವೆ ನಾನು ನಿಂತಿದ್ದೇನೆ. ಮೇಲ್ಜಾತಿಯ ಸಮುದಾಯ ನನ್ನನ್ನು ತಿರಸ್ಕರಿಸಿ ಯಾವುದೋ ಕಾಲ ಆಗಿದೆ. ನಾನು ಬಂಡಾಯ ಸಾಹಿತ್ಯ ಸಂಘಟನೆಯಲ್ಲಿ ಇದ್ದು ಹೋರಾಟ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ನನ್ನನ್ನು ಬ್ರಾಹ್ಮಣ ಜಾತಿಯಿಂದ ಹೊರಹಾಕಲಾಗಿದೆ. ಬ್ರಾಹ್ಮಣರ ಮಠ, ಹವ್ಯಕ ಬ್ರಾಹ್ಮಣರ ಮಠ, ಈಗ ಅವನು ಆಕಳ ಸ್ವಾಮಿ ಇದಾರಲ್ಲ ಆ ಮಠ, ನನ್ನನ್ನು ಜಾತಿಯಿಂದ ಹೊರಹಾಕಿ ಯಾವುದೋ ಕಾಲ ಆಗಿದೆ. ಅದಾದ ಮೇಲೆ ಬಂದ ಸ್ವಾಮೀಜಿಗಳು ಕೂಡ ನನ್ನನ್ನು ಮತ್ತೆ ಜಾತಿಗೆ ತೆಗೆದುಕೊತೀನಿ ಬರ್ತೀರಾ ಅಂತ ಕೇಳಿದ್ದಿದೆ. ನಾನು ಅದನ್ನು ತಿರಸ್ಕರಿಸಿದ್ದೇನೆ. ನನಗೆ ಜಾತಿ ಅಗತ್ಯ ಇಲ್ಲ. ಆದ್ದರಿಂದ ನನ್ನ ಹೆಸರಿನ ಮುಂದೆ ಭಟ್ಟ ಅಂತ ಇದ್ದರೂ ಕೂಡ ಬ್ರಾಹ್ಮಣ ಜಾತಿಯವರು ನನ್ನನ್ನು ಹೊರಹಾಕಿದ್ದಾರೆ ಅನ್ನೋ ಮಾತನ್ನು ನನ್ನ ಟೀಕಾಕಾರರಿಗೆ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ದಟ್ಸ್ ಒನ್ ಥಿಂಗ್. ಎರಡನೇದಾಗಿ ಆದಷ್ಟು ಸಮಾನತೆಯ ಕನಸನ್ನು ನಾನು ಕಂಡಿದ್ದೇನೆ. ಯಾವ ವಾಹಿನಿಯಲ್ಲಿ ನಾನು ಕೆಲಸ ಮಾಡಿದ್ದೇನೋ ಅತಿ ಹೆಚ್ಚು ದಲಿತರು, ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರಿಗೆ ಕೆಲಸ ಕೊಡುವುದಕ್ಕೆ ನಾನು ಯತ್ನ ಮಾಡಿದ್ದೇನೆ. ಎಂದೂ ಕೂಡ ನಾನು ಕೆಲಸ ಮಾಡಿದ ವಾಹಿನಿಯನ್ನು ನಾನು ಅಗ್ರಹಾರವನ್ನಾಗಿ ಮಾಡಿಲ್ಲ. ಸುದ್ದಿಯಲ್ಲಿ ನಾವು ಕೆಲಸ ಮಾಡುವ ಸಂದರ್ಭದಲ್ಲಿ 300 ಚಿಲ್ಲರೆ ಜನ ಒಟ್ಟು ಇದ್ದರು. ಅದರಲ್ಲಿ 300 ಜನರಲ್ಲಿ ನಾನು ಬ್ರಾಹ್ಮಣರಿಗೆ ಅವಕಾಶ ಕೊಟ್ಟಿದ್ದು 5 ಜನ ಇರಬಹುದು. ಆದರೆ ಜಾತಿ ಹೇಳಿಕೊಂಡು ಬಂದವರಿದ್ದಾರೆ. ನಾನು ನಿಮ್ಮವನು ಅಂದರೆ ಅರ್ಥ ಅಷ್ಟೇ, ನನಗೆ ಕೆಲಸ ಕೊಟ್ಟಿಲ್ಲ. ನನ್ನ ಟೀಕಾಕಾರರಿಗೆ ಇದು ಉತ್ತರವನ್ನು ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ನಾನು ನನ್ನ ವಾಹಿನಿಯಲ್ಲಿ ಸಾಮಾಜಿಕ ಸಮಾನತೆ ಏನಿದೆ ಅದನ್ನು ತರೋದಕ್ಕೆ ಯತ್ನ ಮಾಡಿದ್ದೇನೆ. ಅದು ಕೇವಲ ನನ್ನ ದೊಡ್ಡಸ್ತಿಕೆ ಅಲ್ಲ. ಸಾಧಾರಣವಾಗಿ ಒಬ್ಬ ಅಲ್ಪಸಂಖ್ಯಾತನ ಅನುಭವಕ್ಕೂ ಒಬ್ಬ ಬ್ರಾಹ್ಮಣ ಅನುಭವಕ್ಕೂ ವ್ಯತ್ಯಾಸ ಇರುತ್ತೆ. ಒಬ್ಬ ದಲಿತನ ಅನುಭವಕ್ಕೂ ಬ್ರಾಹ್ಮಣ ಅನುಭವಕ್ಕೂ ವ್ಯತ್ಯಾಸ ಇರುತ್ತೆ. ಆ ಮನಸ್ಸು ಒಂದು ವಾಹಿನಿಯಲ್ಲಿ ಇರಬೇಕು ಅಂತ ನಂಬಿದ್ದು ನಾನು. ಅಂದರೆ ಎಲ್ಲ ಮನಸ್ಸುಗಳು, ಎಲ್ಲ ಸಮಾಜದ ಎಲ್ಲ ಸ್ತರಗಳಿಂದ ಬಂದವರಿರ್ತಾರಲ್ಲ, ಅವರ ಅನುಭವಗಳು ಸೇರಿದರೆ ಮಾತ್ರ ಒಂದು ವಾಹಿನಿ ಒಂದು ಸಮಾಜವನ್ನು ಪ್ರತಿಬಿಂಬಿಸ್ತಾ ಇರುತ್ತೆ. ಇವತ್ತು ಆ ಸ್ಥಿತಿ ಇಲ್ಲ. ಇವತ್ತು ಬಹುತೇಕ ವಾಹಿನಿಗಳಲ್ಲಿ ಮೇಲ್ಜಾತಿಯವರೇ ತುಂಬಿಕೊಂಡಿದ್ದಾರೆ. ಕೇವಲ ಜಾತಿಯ ಕಾರಣ ಕೇಳ್ತಾ ಇಲ್ಲ, ಅವರ ಮನಸ್ಥಿತಿಯೂ ಕೂಡ ಹಾಗೆ ಆಗಿದೆ. ಸಂಘ ಪರಿವಾರದಿಂದ ಬಂದವರು ತುಂಬಿದ್ದಾರೆ. ಸಂಘ ಪರಿವಾರದಿಂದ ಬಂದಂಥ RSS ವಿಚಾರಧಾರೆಯನ್ನು ಅದು ಸಮಾಜಕ್ಕೆ ಮಾರಕವಾದದ್ದು ಅನ್ನೋದ್ರಲ್ಲಿ ನನಗೆ ಯಾವ ಅನುಮಾನವೂ ಇಲ್ಲ. ಅಂಥವ್ರು ತುಂಬಿದ್ದಾರೆ. ಆದರೆ ಇದನ್ನು ನನ್ನ ಮಿತಿಯ ಒಳಗಡೆ ಇದನ್ನು ಒಡೆಯುವ ಯತ್ನವನ್ನು ನಾನು ಮಾಡ್ತಾ ಬಂದೆ. ಭಾಳ ಜನ ಹೇಳ್ತಾರೆ, ನೀವು ಬ್ರಾಹ್ಮಣ ಹುಟ್ಟಬಾರ್ದಾಗಿತ್ತು, ನೀನು ಬ್ರಾಹ್ಮಣರಿಗೆ ಕುಲಕಂಟಕ ಅಂತ ಯಾರೋ ಒಬ್ಬರು ನನ್ನ ಮೇಲೆ ಟೀಕೆ ಮಾಡಿದ್ರು. ನಾನು ಜಾತಿಯನ್ನು ಯಾರು ಕೇಳಿಕೊಂಡು ಹುಟ್ಟಲ್ಲ ಸ್ವಾಮಿ. ಜಾತಿಯಲ್ಲಿ ನಾವು ಹುಟ್ಟುವುದೇನಿದೆ ಅದು ನಾವು ಕೇಳಿಕೊಂಡು ಪಡೆದುಕೊಂಡು ಬಂದದ್ದಲ್ಲ. ಆದರೆ ಬಂದ ಮೇಲೆ
ನಾವು ಯಾವ ರೀತಿ ಇರ್ತೀವಿ ಅನ್ನೋದು ಬಹಳ ಬಹಳ ಮುಖ್ಯವಾದ್ದು ಅಂತ. ಯಾಕೆಂದರೆ ಉದ್ದೇಶ ಇಷ್ಟೇ, ಜಾತಿ ಅನ್ನುವುದು ಶೋಷಣೆಗೆ ಕಾರಣ ಆಗಬಾರ್ದು. ಜಾತಿ ಶೋಷಣೆಗೆ ಕಾರಣ ಆಗಕೂಡದು. ಬಟ್ ಈ ದೇಶದಲ್ಲಿ, ಈ ಸಮಾಜದಲ್ಲಿ ಜಾತಿ ಶೋಷಣೆಗೆ ಕಾರಣ ಆಗಿದೆ. ಸೊ ಅದು ನನ್ನ ಬಹಳ ಮುಖ್ಯವಾದ ಕಳಕಳಿ. ಯಾಕೆಂದರೆ ನಾನು ಗಾಂಧಿ ಮತ್ತು ಅಂಬೇಡ್ಕರ್ ಸಿದ್ಧಾಂತದಲ್ಲಿ, ಲೋಹಿಯಾ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟವನು. ಅದು ನನ್ನ ವ್ಯಕ್ತಿತ್ವವನ್ನು ರೂಪಿಸಿದೆ. ಆ ಕಾರಣಕ್ಕಾಗಿ. ಆದರೆ ನನ್ನ ಹೆಸರಿನ ಮುಂದಿರುವ ಭಟ್ಟ ಅನ್ನುವುದು ಇದ್ದರೂ ಅಷ್ಟೇ ಇಲ್ಲದಿದ್ದರೂ ಅಷ್ಟೇ ನನಗೆ ಅದು ಮಹತ್ವದ್ದಲ್ಲ. ಆದರೆ ಇದು ಎಸ್, ನಾನು ಹುಟ್ಟಿರುವ ಜಾತಿ ಅದು ವಾಸ್ತವ. ಆದರೆ ಅದನ್ನು ಮೀರುವ ಯತ್ನ ಮಾಡೋದಿರುತ್ತಲ್ಲ, ಅದು ಬಹಳ ಮುಖ್ಯವಾದ್ದು. ಆ ಯತ್ನವನ್ನು ನಾನು ಮಾಡಿದ್ದೇನೆ ಅಂಥೇಳಿ ಅನ್ನೋದಕ್ಕೆ ನನಗೆ ಹೆಮ್ಮೆ ಇದೆ. ನನ್ನ ಮಿತಿಯಲ್ಲಿ ನಾನು ಮಾಡಿದ್ದೇನೆ. ಆದರೆ ನಾನು ಹೇಳುವುದು, ನಾನು ನಿಮಗೆ ಈ ಮೊದಲು ಹೇಳಿದೆ, ನಮ್ಮಂಥವರ ಸ್ಥಿತಿ ಹೇಳಿದೆ. ಆದರೆ ಆ ಸ್ಥಿತಿಯಲ್ಲಿ ಬದುಕುವುದು ಮತ್ತು ಸವಾಲುಗಳನ್ನು ಎದುರಿಸುವುದು ಬಹಳ ಮುಖ್ಯವಾದ್ದು. ಆ ಕೆಲಸವನ್ನು ಮಾಡಬೇಕು. ನಮ್ಮ ಬದ್ಧತೆ ಎದ್ದಿದ್ದರೂ ಗೆಲ್ಲಬೇಕು. ನಮಗೆಲ್ಲ ಒಂದು ಬದ್ಧತೆ ಬೇಕು. ಅವ್ರ ಪತ್ರಿಕೋದ್ಯಮಿ ಇರಲಿ, ಒಂದು ಲಾಯರ್ ಇರಲಿ, ಪೊಲೀಸ್ ಇರಲಿ, ಯಾರೇ ಇರಲಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಇರಲಿ, ಅವರು ತಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕಾಗಿದೆ. ಆ ವ್ಯಕ್ತಿತ್ವಕ್ಕೆ ಅಡಿಪಾಯ ಆಗಬೇಕಾದ ಮೌಲ್ಯಗಳು ಯಾವುವು? ಆ ಮೌಲ್ಯಗಳು ಸಮಾನತೆಯ ಮೌಲ್ಯಗಳು, ಎಲ್ಲರೂ ಒಂದೇ ಅನ್ನುವ ನಂಬಿಕೆಗಳು. ಯಾವುದೂ ಕೂಡ ಯಾರಿಗೂ ಒಂದು ಅಸ್ತ್ರವಾಗಕೂಡದು, ಜಾತಿ ಅನ್ನುವುದು ಅಸ್ತ್ರ ಆಗಕೂಡದು ಅನ್ನುವ ನಂಬಿಕೆ ಇದೆ. ಅಂಥ ಮನಸ್ಸನ್ನು ಇಟ್ಕೋಬೇಕಾಗಿದೆ. ಅದರ ಜೊತೆಗೆ ಒಂದು ಕಾಲಘಟ್ಟದಲ್ಲಿ ನಮ್ಮ ನಂಬಿಕೆಗಳಿವೆಯಲ್ಲ, ಅದನ್ನು ಆ ಕಾಲದ ಜೊತೆ ಮುಖಾಮುಖಿಯನ್ನು ಮಾಡ್ತಾ ಇರಬೇಕು. ಅದು ಮುಖಾಮುಖಿ ಆಗ್ತಾ ಇರಬೇಕು. ಅಂಥ ಒಂದು ಸ್ಥಿತಿ ಇವತ್ತು ಇಲ್ಲ ಅನ್ನುವುದು ವಾಸ್ತವ. ಇವತ್ತು ಕೂಡ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳ ಮೇಲೆ ಕೂಡ ಮೇಲ್ಜಾತಿಗಳಲ್ಲಿ ಅಂಬೇಡ್ಕರ್ ಬಗ್ಗೆನೇ ಒಂದು ದ್ವೇಷ ಒಳಗಡೆ ಇದೆ. ಸಂಘ ಪರಿವಾರದವರಿಗೆ ಈಗ ಅಂಬೇಡ್ಕರ್ ಫೋಟೋವನ್ನು ಹಾಕಿದರೂ ಕೂಡ, ಯಾಕಂದರೆ ಅಂಬೇಡ್ಕರ್ ಒಂದು ಸಮಾನತೆಯ ಕನಸನ್ನು ಕಂಡವರಾಗಿದ್ದರು. ಸತ್ಯದ ಹುಡುಕಾಟ ಗಾಂಧಿಯವರಲ್ಲಿ ಇತ್ತು. ಸಮಾನತೆ ಹೇಗಿರಬೇಕು ಅಂತ ಲೋಹಿಯಾ ಮಾತಾಡ್ತಾ ಇದ್ದರು. ಇದೆಲ್ಲ ಕೂಡ ಇಂದಿನ ಯುವ ಜನಾಂಗ ಓದಬೇಕು. ಓದು ಅನ್ನುವುದು ಯುವ ಜನಾಂಗದಲ್ಲಿ ಹೊರಟೆ ಹೋಗಿದೆ. ಏನನ್ನೂ ಓದಲ್ಲ, ಏನು ತಿಳ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಒಂಥರ ಕಣ್ಣಿಗೆ ಪಟ್ಟಿ ಕಟ್ಟಿದವರ ಹಾಗೆ ಇವತ್ತೆಲ್ಲ ಯುವಕರು ಬದುಕ್ತಾರೆ. ಫೇಸ್ಬುಕ್ಕಲ್ಲಿ ಅಲ್ಲಿ ಇಲ್ಲಿ ಬಂದು ಕ್ಷುಲ್ಲಕವಾಗಿ ಮಾತನಾಡ್ತಾ ಬೈತಾ ಹೊರಟೋಗ್ಬಿಡ್ತಾರೆ. ಅದು ಅವರ ವ್ಯಕ್ತಿತ್ವವನ್ನು ಅನಾವರಣಗೊಳಿಸುತ್ತೆ. ಯಾವನಿಗೆ ಚರ್ಚೆ ಮಾಡುವುದಕ್ಕೆ ಸಾಧ್ಯ ಆಗಲ್ವೋ, ಯಾವನಿಗೆ ಮಂಥನ ನಡೆಸುವುದಕ್ಕೆ ಸಾಧ್ಯ ಆಗಲ್ವೋ ಅಂತಹ ಜನ ಹಿಡಿಯುವ ದಾರಿ ಅದು. ಅದರಿಂದ ಒಂದು ದೃಷ್ಟಿಯಲ್ಲಿ ಒಂದು ನಾನು ಹೇಳ್ತಾ ಇರ್ತೀನಿ, ಈ ಸಾಮಾಜಿಕ ಜಾಲತಾಣಗಳಿವೆಯಲ್ಲ, ಅದೊಂಥರ ವಾಂತಿ ಮಾಡೋದು ಅಂತ. ನಿಮ್ಮ ಒಳಗಡೆ ಇರುವ ಹೊಲಸುಗಳು ಹೊರಗೆ ಬರ್ತಾ ಹೋಗ್ತದೆ. ಸೊ ಆ ದೃಷ್ಟಿಯಿಂದ ಅದು ಭಾಳ ಪೂರಕವಾಗಿ ಕೆಲಸ ಮಾಡಿದೆ ಅಂತ ನನಗನ್ನಿಸುತ್ತೆ. ನನಗೆ ಜನರ ಮನಸ್ಸಿನಲ್ಲಿ ಇಷ್ಟು ಕ್ರೌರ್ಯ ಇದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನಗೆ ಓದಿನಿಂದಲೂ ನನಗೆ ರೀಚ್ ಆಗಿರಲಿಲ್ಲ. ಇಷ್ಟು ಜಾತೀಯತೆ ಇದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಜನ ಇಷ್ಟು ಕ್ಷುಲ್ಲಕರು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಜನ ಇಷ್ಟು ಸ್ವಾರ್ಥಿಗಳು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅದೆಲ್ಲ ನನಗೆ ಈ ಸಾಮಾಜಿಕ ಜಾಲತಾಣಗಳ ಮೂಲಕ ನನಗಿವತ್ತು ಕಾಣ್ತಾ ಇದೆ. ಎಸ್, ಈ ಸಮಾಜದ ಒಳಗಡೆ ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ವಿಷ ತುಂಬಿದೆ ಅಂತ. ಜನ ವಿಷವನ್ನು ತುಂಬಿಕೊಂಡಿದ್ದಾರೆ ಅಂತ, ವಿಷವನ್ನು ಕಕ್ಕುತ್ತಾರೆ ಅಂತ, ಬೆತ್ತಲೆ ಆಗ್ತಾ ಹೋಗ್ತಾರೆ. ಸಾಮಾಜಿಕ ಜಾಲತಾಣ ಎಲ್ಲರನ್ನೂ ಬೆತ್ತಲೆ ಮಾಡುತ್ತೆ. ನಾವು ಏನು ಅನ್ನುವುದನ್ನು ತಿಳಿದುಕೊಡುತ್ತೆ. ಅವರ ಭಾಷೆ ಯಾವುದು, ಅವರ ಆಲೋಚನಾ ಕ್ರಮ ಯಾವುದು ಅನ್ನೋದನ್ನು ಅದು ತೋರಿಸ್ತಾ ಹೋಗುತ್ತೆ. ಆ ದೃಷ್ಟಿಯಿಂದ ಸಾಮಾಜಿಕ ಜಾಲತಾಣಗಳಿಗೆ ನಾವು ಕೃತಜ್ಞತೆ ಹೇಳಲೇಬೇಕು. ಇನ್ನು ಹೌದು, ನಾನು ಭಟ್ಟ, ನನ್ನ ಹೆಸರಿನ ಮುಂದೆ ಬ್ರಾಹ್ಮಣ ಇದೆ. ನಾನು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ದೆ ಅನ್ನುವುದೇನಿದೆ ಅದನ್ನು ನಾನು ಮುಚ್ಚುಮರೆ ಮಾಡಲಾರೆ. ಆದರೆ ಜಾತಿಯನ್ನು ಸ್ವಲಾಭಕ್ಕಾಗಿ ಬಳಸಿಕೊಳ್ಳುವುದಿಲ್ಲ. ಇದು ನನ್ನ ಪ್ರತಿಜ್ಞೆ. ನಾನು ಎಂದೂ ಕೂಡ ಜಾತಿಯನ್ನು ಸ್ವಲಾಭಕ್ಕಾಗಿ ಬಳಸ್ಕೊಂಡಿಲ್ಲ, ಅಥವಾ ಸ್ವಜಾತಿಯವರನ್ನೇ ಮೇಲೆತ್ತುವ ಕೆಲಸವನ್ನು ಮಾಡಿಲ್ಲ. ಆ ಕೆಲಸವನ್ನು ಮಾಡಿದರೆ ನಾನು ಇನ್ಯಾವುದೋ ಹಂತದಲ್ಲಿರ್ತಿದೆ. ನಮ್ಮ ಉಳಿದ ಪತ್ರಕರ್ತರ ಹೆಸರು ಹೇಳಲ್ಲ, ಅವ್ರ ರೀತಿ ಇರ್ತಾ ಇದ್ದೆ. ನನಗದರ ಅಗತ್ಯ ಇಲ್ಲ. ಯಾಕಂದರೆ ನನ್ನ ನಂಬಿಕೆ, ನನ್ನ ಬದ್ಧತೆ, ನನ್ನ ನಿಷ್ಠೆ ಅದೇ ನನಗೆ ಅದೇ ನನ್ನ ಉಸಿರು. ಅದರ ಮೂಲಕ ನಾನು ಉಸಿರಾಡ್ತಿದ್ದಾನೆ ಹೊರತು ಇನ್ಯಾವುದರ ಮೂಲಕ ಅಲ್ಲ ಅನ್ನೋದನ್ನು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೇನೆ.
ಎಲ್ಲರಿಗೂ ಒಳ್ಳೆಯದು.